ಟ್ರಾಯ್ ಜಾರಿಗೆ ತರಲಿರುವ ಹೊಸ ಟ್ಯಾರಿಫ್ ಆರ್ಡರ್ ನೀತಿ ಕೇಬಲ್ ಆಪರೇಟರ್ಸ್ಗಳು ಮತ್ತು ಗ್ರಾಹಕರಿಗೆ ಮಾರಕವಾಗಿತ್ತು. ಈ ಕೂಡಲೇ ಕೇಂದ್ರ ಸರ್ಕಾರ ನೂತನ ನೀತಿಯನ್ನ ಕೈಬಿಡಬೇಕೆಂಬ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರಿಗೆ ಜಿಲ್ಲಾ ಕೇಬಲ್ ಆಪರೇಟರ್ಸ್ಗಳ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಸಲಾಯಿತು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಕೇಬಲ್ನ ಮೂಲಕ ಗ್ರಾಹಕರಿಗೆ 250 ರಿಂದ 300 ರೂಪಾಯಿ ಒಳಗೆ 200ಕ್ಕೂ ಹೆಚ್ಚು ಚಾನೆಲ್ಗಳು ಲಭ್ಯವಾಗುತ್ತಿದೆ. ಆದರೆ ಇದೀಗ ಕೇಂದ್ರ ಸರ್ಕಾರದ ಅಧೀನದ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ನೂತನ ನೀತಿ ಜಾರಿಗೊಳಿಸಿದ್ದು, ಈ ಹೊಸ ನೀತಿಯಿಂದಾಗಿ ಎಲ್ಲ ಆಪರೇಟರ್ಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದ ಹೊಸ ನೀತಿಯನ್ನ ಕೈಬಿಡಬೇಕೆಂದು ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಜಿಲ್ಲಾ ಕೇಬಲ್ ಆಪರೇಟರ್ ಸಂಘದವರು ಮನವಿಯನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಕೇಬಲ್ ಆಪರೇಟರ್ ಸತ್ಯಜಿತ್ ಸುರತ್ಕಲ್ ಅವರು, ಕೇಬಲ್ ಆಪರೇಟರ್ಗಳು ಸರ್ಕಾರದ ಯಾವುದೇ ಸಹಾಯವನ್ನ ಪಡೆಯದೆ ಸ್ವಂತ ಪರಿಶ್ರಮದಿಂದ ಸ್ವಉದ್ಯೋಗ ನಡೆಸಿಕೊಂಡು ಕನಿಷ್ಠ 2-3 ವ್ಯಕ್ತಿಗಳಿಗೆ ಕೆಲಸ ನೀಡಿ ಕೇಬಲ್ ಜಾಲವನ್ನ ಗ್ರಾಮಾಂತರ ಪ್ರದೇಶಗಳ ಮನೆ ಮನೆಗೆ ತಲುಪಿಸಿದ್ದಾರೆ. ಆದರೆ ದೂರದರ್ಶಕ ನಿಯಂತ್ರಣ ಮಂಡಳಿ ಹೊಸ ನೀತಿಯನ್ನ ಎಂಆರ್ಪಿ ಹೆಸರಿನಲ್ಲಿ ತಂದು ದೇಶದ ಲಕ್ಷಾಂತರ ಮಂದಿ ಕೇಬಲ್ ಆಪರೇಟರ್ಗಳು ಬೀದಿ ಪಾಲಾಗುವ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದ್ರು. ಸರಿಯಾದ ಯಾವುದೇ ಸಹಾಯ ಬ್ಯಾಂಕ್ನ ಮುಖಾಂತರ ಸಾಲವಾಗಲಿ ಯಾವುದೇ ಇಲ್ಲದಿದ್ದರೂ ಕೂಡ ಸ್ವಂತ ಪರಿಶ್ರಮದಿಂದ ಸ್ವ ಉದ್ಯೋಗ ನಡೆಸಿಕೊಂಡು ಜೊತೆಯಲ್ಲಿ ಪ್ರತಿಯೊಬ್ಬ ಆಪರೇಟರ್ 2-3 ವ್ಯಕ್ತಿಗಳು ಕನಿಷ್ಠ 2-3 ವ್ಯಕ್ತಿಗಳಿಗೆ ಉದ್ಯೋಗವನ್ನು ಕೊಟ್ಟುಕೊಂಡು ಯಾವ ಒಂದು ಕೇಬಲ್ ಜಾಲವನ್ನು ಇವತ್ತು ಇಡೀ ದೇಶದಾದ್ಯಂತ ಗ್ರಾಮಾಂತರ ಪ್ರದೇಶದ ಹಳ್ಳಿಗಳ ಮನೆಗೆ ಇವತ್ತು ತಲುಪಿಸಿದ್ದ. ಆದರೆ ಇವತ್ತು ಹೊಸ ಒಂದು ನೀತಿಯ ಹೆಸರಿನಲ್ಲಿ ಎಂಆರ್ಪಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅನ್ನೋ ಹೆಸರಿನಲ್ಲಿ ದೂರದರ್ಶಕ ನಿಯಂತ್ರಣ ಮಂಡಳಿ ಯಾವುದಿದೆ ಟ್ರೈ ಅದು ತಂದಿರುವಂಥ ನೀತಿಯಲ್ಲಿ ದೇಶದ ಲಕ್ಷಾಂತರ ಮಂದಿ ಕೇಬಲ್ ಆಪರೇಟರ್ಗಳು ದಕ್ಷಿಣ ಕನ್ನಡ ಉಡುಪಿ 2 ಜಿಲ್ಲೆ ಮಟ್ಟಿಗೆ ಹೇಳುವುದಿದ್ರೆ ಸುಮಾರು 500ಕ್ಕಿಂತಲೂ ಹೆಚ್ಚು ಮಂದಿ ನೇರವಾಗಿ ಆಪರೇಟರ್ಗಳು ಅದರ ಜೊತೆಯಲ್ಲಿ ಜೋಡಿಕೊಂಡಿರುವಂತಹ 4-5 ಸಾವಿರ ಮಂದಿ ಉದ್ಯೋಗಿಗಳು ಇವರೆಲ್ಲರನ್ನು ಬೀದಿ ಪಾಲು ಮಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಇನ್ನು ಕೇಬಲ್ ಆಪರೇಟರ್ ಬಿ ರಾಜಾರಾಮ್ ಬಾಳಿಕ ಅವರು ಮಾತನಾಡಿ, ಗಾಳಿ, ಸಿಡಿಲು, ಮಳೆಯ ಸಂದರ್ಭ ಪ್ರಾಕೃತಿಕ ವಿಕೋಪ ನಡೆದು ತೊಂದರೆ ಉಂಟಾದಾಗ ಯಾವುದೇ ಶುಲ್ಕ ಗ್ರಾಹಕರಿಗೆ ವಿಧಿಸದೆ ಎಲ್ಲ ಕಡಿಮೆ ಶುಲ್ಕವನ್ನ ಭರಿಸಿಕೊಂಡು ಕೇಬಲ್ ಆಪರೇಟರ್ನವರು ನಿರ್ವಹಣೆ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ನೀತಿಯನ್ನ ಕೈಬಿಡಬೇಕೆಂದು ಆಗ್ರಹಿಸಿದ್ರು. ಪೇ ಚಾನೆಲ್ಗಳಿಗೂ ದರವನ್ನು ನಿಗದಿಪಡಿಸಿದ್ದನ್ನು ಅದರಲ್ಲಿ ಕೇಬಲ್ ಆಪರೇಟರ್ಗೆ ಒಂದು ಭಾಗ ಇತ್ತು, ಎಂಎಸ್ಗಳಿಗೂ ಭಾಗ ಇತ್ತು, ಬ್ರಾಡ್ಕಾಸ್ಟರ್ಗೂ ಭಾಗ ಇತ್ತು. ಆದರೆ ಈ ಸರ್ತಿ ಮಾಡಿದಂತಹ ನೀತಿಯಲ್ಲಿ ಅವರು ಕೇಬಲ್ ಆಪರೇಟರನ್ನು ಕಂಪ್ಲೀಟ್ ಹೊರಗಿಟ್ಟಿದ್ದಾರೆ. ಬರುವ ಎಲ್ಲ ಲಾಭದಲ್ಲಿ ಪೇ ಚಾನಲ್ನ ಪೇಔಟಲ್ಲಿ 80% ನಮ್ಮ ಬ್ರಾಡ್ಕಾಸ್ಟರಿಗೂ 20% ಕೇಬಲ್ ಆಪರೇಟರ್ ಎಂಎಸ್ಗಳಿಗೂ ಕೊಟ್ಟಿದ್ದಾರೆ. ಇದರಲ್ಲಿ ಕೇಬಲ್ ಆಪರೇಟರ್ ಇಲ್ಲ. ಯಾವ ರೀತಿ ಕೇಬಲ್ ಆಪರೇಟರ್ ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು. ನಮಗೆ ನಿರ್ವಹಣಾ ವೆಚ್ಚವು 80 ರೂಪಾಯಿ ತನಕ ಬರ್ತದೆ ಒಂದು ಮನೆ ಮೇಲೆ. ಅಂದರೆ ನಾವು 21 ರೂಪಾಯಿ 50 ಪೈಸೆ ನಮ್ಮ ಕಿಸೆಯಿಂದ ಹಾಕಿ ನಾವು ಮನೋರಂಜನೆ ಜನರಿಗೆ ತಲುಪಿಸಬೇಕು ಅಂತ ಒಂದು ಕಾನೂನಿನ ನಿಯಮ. ಯಾವುದೇ ಬಿಸ್ನೆಸ್ ಮ್ಯಾನ್ ಒಂದು ಪೈಸಾ ಲಾಭ ಇಲ್ಲದೆ ಬಿಸ್ನೆಸ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಆದರೆ ಈ ನೀತಿ ಪ್ರಕಾರ ನಾವು ಬಿಸ್ನೆಸ್ಸನ್ನು ಬಂದ್ ಮಾಡಬೇಕು, ಇಲ್ಲದ್ರೆ ಬೇರೆ ಯಾವುದೋ ಹಾದಿಯನ್ನು ಹಿಡಿಬೇಕಾಗ್ತದೆ. ಈ ಸಂದರ್ಭ ಕೇಬಲ್ ಆಪರೇಟರ್ ಹರೀಶ್ ಕರ್ಕೇರ ಸೇರಿದಂತೆ ಜಿಲ್ಲಾ ಆಪರೇಟರ್ಗಳು ಮನವಿ ವೇಳೆ ಪಾಲ್ಗೊಂಡಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.